ಸ್ನೇಹಿತರೆ, ನಾನು ನಿಮ್ಮ ಮೈಪಾಲ್ ರೆಡ್ಡಿ. ನಮ್ಮ ಜ್ಞಾನ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಕಾಡುವಂಥ ಪ್ರಶ್ನೆ ಬಂದ ಓದಿದ್ದು ನೆನಪುಗಳಲ್ಲ. ಯಾಕೆ ಓದಿದ್ದು ನೆನಪುಗಳಲ್ಲ ಅಂತ ಕೇಳಿದ್ರೆ, ಆ ವಿದ್ಯಾರ್ಥಿಗಳ ಹಿತದೃಷ್ಟಿ ಇಟ್ಟುಕೊಂಡೆ ನಾನು ಮಾಡಿದ್ದು ಒಂದು ವಿಡಿಯೋ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಯಾವಷ್ಟು ನಮ್ಮ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಆಗಲಿ, ಬೆಲ್ ಬಟನ್ ಒತ್ತಿ, ನಿಮ್ಮ ಸ್ನೇಹಿತರು ಎಲ್ಲರಿಗೆ ಶೇರ್ ಮಾಡಿ, ಸ್ಟೇಟಸ್ ಇಡಲಿ ಅನ್ನುವಂಥ ಮಾತು ಹೇಳುತ್ತಾ, ಈಗ ಓದಿದ್ದು ಹೆಚ್ಚು ನೆನಪು ಬರಬೇಕೆ? ಓದ್ತಿರ್ತೀರಿ, ನೆನಪು ಬರಬೇಕಾ? ಆದರೆ ತಪ್ಪದೇ ಈ ವಿಡಿಯೋವನ್ನು ವೀಕ್ಷಿಸಿ. ನನ್ನ ಟೈಟಲ್ ಓದಿ ಯಾಕ ಹೆಚ್ಚು ನೆನಪಿಡಲ್ಲ ಅನ್ನೋದನ್ನು ನೋಡಿದ್ರೆ, ಗಮನ ಬಿಟ್ಟು ಓದಬೇಕು. ಫಸ್ಟ್ ಒಂದೇ ಉದಾಹರಣೆ ಬಂದರೆ, ಒಂದೇಂತಂದ್ರೆ ಗಮನ ಬಿಟ್ಟು ನೋಡೋದು, ಗಮನ ಬಿಟ್ಟು ಓದೋದು. ನೋಡಿ, ಗಮನ ಬಿಟ್ಟು ನಾವು ಓದಬೇಕು. ಓದುವಾಗ ಯಾವಾಗಲೇ ಗಮನ ಬಿಟ್ಟು ಓದಬೇಕು. ಗಮನ ಇಲ್ಲದ ಓದಿಗೆ ಲಾಕ್ಡೌನ್ ಮಾಡಲ್ಲ. ಗಮನ ಬಿಟ್ಟು ಓದಬೇಕು. ಯಾವುದೇ ಒಂದು ವಿಷಯವನ್ನು ನಾವು ಓದಬೇಕಾದ್ರೆ ಫಸ್ಟ್ ಗಮನಿಸ್ತಾರೆ. ಫಿಸಿಕಲ್ ಆ್ಯಂಡ್ ಮೆಂಟಲ್ ಕಂಟ್ರೋಲ್ ಮಾಡಿಕೊಂಡು ನಾವು ಓದಬೇಕು. ಓದುವಂಥ ಸ್ಥಳದಲ್ಲಿ ಗಮನ ಇಟ್ಟು ಬರಬೇಕಾದ್ರೆ ಶಾಂತವಾದ ಸ್ಥಳ ಇರಬೇಕು. ಶಾಂತವಾದ ಸ್ಥಳದಲ್ಲಿ ಓದಿದಾಗ ಅದು ಹೆಚ್ಚು ನೆನಪಿಡುತ್ತದೆ. ಗದ್ದಲವಾದ ಸ್ಥಳಗಳಲ್ಲಿ ಓದಬಾರದು ಅಂತಕ್ಕಂಥದ್ದು ನಾವು ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಆರೋಗ್ಯದ ಆಹಾರ. ಎರಡನೇ ಪಾಯಿಂಟ್ ಆರೋಗ್ಯದ ಆಹಾರ, ಫುಡ್. ಎಂತ ಆಹಾರ ತಿಂತೀವಿ? ಕಸ ತಿನ್ನುವುದಕ್ಕಿಂತ ತುಸು ತಿನ್ನಬೇಕು. ಆರೋಗ್ಯವಾದ ಆಹಾರ, ಸ್ವಲ್ಪ ಆದರೆ ಆರೋಗ್ಯವಾದ ಆಹಾರವನ್ನು ತಿನ್ನಬೇಕು. ಅಂದಾಗ ಮಾತ್ರ ನಾವು ಹೆಚ್ಚು ಓದಿದ್ದು ನೆನಪಿಡಲು ಸಾಧ್ಯ. ಆಹಾರ ರಾತ್ರಿ ತಿನ್ನೋದು ಅಥವಾ ಆಹಾರ ಮನಸ್ಸನ್ನು ತಿನ್ನೋದು, ಹೆಚ್ಚು ಕರ್ದ ಆಹಾರ ತಿನ್ನೋದು, ಆ ಬ್ಯಾಲೆನ್ಸ್ ನೋಡಿ. ಹಾಗಾಗಿ ಆಹಾರ, ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಅನ್ನೋದು ಎರಡನೇ ಪಾಠ್ಯ ನೀವು ಗಮನಿಸಬೇಕು. ಮೂರನೇದು ನಿದ್ರೆ. ಮೂರನೇ ಪಾಯಿಂಟ್ ನಿದ್ರೆ. ಸರಿಯಾದ ನಿದ್ರೆ ಮಾಡಬೇಕು. ಅದು ನಿದ್ರೆ ಮಾಡುವಾಗ ಸರಿಯಾದ ನಿದ್ರೆ ಕನಿಷ್ಠ 6 ರಿಂದ 7 ತಾಸು ನಿದ್ರೆ ಮಾಡಿ. Every person 6 to 7 sleep your body. 6 ರಿಂದ 7 ತಾಸು ನಿದ್ರೆ ಮಾಡಬೇಕು. ಕೆಲವು ನಿದ್ದೆ ಮಾಡಲ್ಲ, ಪರೀಕ್ಷೆ ಸಮೀಪದ ಓದ್ತಾರೆ. ಅಂಗಗಳು ಕಾಲೇಜು ಆರಂಭದಿಂದ ಅಂತ್ಯದವರೆಗೆ ಸರಿಯಾಗಿ ನಿದ್ರೆ ಮಾಡಿ. 6 ರಿಂದ 8 ತಾಸು ಓದಿ, 6 ರಿಂದ 7 ತಾಸು ನಿದ್ದೆ ಮಾಡಿ. ಆವಾಗ ನಿದ್ರೆ ಕೂಡ ಭಾಳ ಇಂಪಾರ್ಟೆಂಟ್. ನಿದ್ರೆ ಕಟ್ಟು ಓದಿದರೆ ಹೆಚ್ಚು ನೆನಪುಳಿಲ್ಲ. ಆರೋಗ್ಯವಾದ ನಿದ್ರೆಯಲ್ಲಿ ಮೆದುಳು ಬಲಗೊಳ್ಳುತ್ತದೆ, ಮೆದುಳು ಸಕ್ರಿಯವಾಗುತ್ತದೆ. ನಿದ್ರೆ ಸ್ಥಳದಲ್ಲಿದ್ದಾಗ ನಮ್ಮ ಮೆದುಳು ಸಕ್ರಿಯವಾಗುತ್ತದೆ. ಹಾಗಾಗಿ ಸರಿಯಾಗಿ ನಿದ್ರೆ ಮಾಡಿ ನಿಮ್ಮ ವಿಷಯ ಓದಿ ನೆನಪಿಡ್ತೀರ. ನಮ್ಮನ್ನು ನಾವೇ ಪರೀಕ್ಷಿಸೋದು. ನಮ್ಮನ್ನು ನಾವೇ ಪರೀಕ್ಷೆ ಮಾಡೋದು. ನಮ್ಮನ್ನು ನಾವು ಹೇಗೆ ಪರೀಕ್ಷಿಸಬಹುದು? ಎಷ್ಟು ಓದಿದ್ವಿ, ಏನು ಓದಿದ್ವಿ? ಪ್ರಶ್ನೆ ಹಾಕೋದು, ಉತ್ತರ ನಮ್ಮನ್ನ ಸ್ವಮೌಲ್ಯಮಾಪನ ಮಾಡಿಕೊಳ್ಬೇಕು. ಸೆಲ್ಫ್ ಇವ್ಯಾಲ್ಯೂಯೇಷನ್ಸ್. ನಾವೆಷ್ಟು ಓದಿದ್ವಿ? ಈಗ 2 ಕ್ಲಾಸ್ ಓದಿದೆ, ಎಷ್ಟು ಓದಿದ್ವಿ, ಎಷ್ಟು ನೆನಪಿತ್ತು? ಆ ಪ್ರಶ್ನೆ ಏನು ಕೇಳ್ತಾನೆ? 1 ಮಾರ್ಕ್ಸ್ ಕೇಳ್ತಾನೆ, 2 ಮಾರ್ಕ್ಸ್ ಕೇಳ್ತಾನೆ, ಮಲ್ಟಿಪಲ್ ಕ್ವಶನ್ ಕೇಳ್ತಾನೆ. ಪ್ರತಿ ಅಂಕದಲ್ಲಿ ನಮ್ಮನ್ನು ನಾವು ಪ್ರಶ್ನೆ ಉತ್ತರ ಹಾಕಿಕೊಳ್ಬೇಕು. ಅಂದಾಗ ಮಾತ್ರ ಹೆಚ್ಚು ವಿಷಯ ನೆನಪುಗೊಳ್ತದೆ ಅಂತಕ್ಕಂಥದ್ದು ನಾವು ಪುಸ್ತಕದ ಅಂಶಗಳಲ್ಲಿ ಕಡೆಗೆ ಗಮನಿಸಬೇಕು. 5 ಪುಸ್ತಕದ ವಿಷಯದ ಕಡೆಗೆ ಗಮನ. ಪುಸ್ತಕದಲ್ಲಿ ವಿಷಯ ಏನಿರುತ್ತ ಆ ವಿಷಯಕ್ಕೆ ಗಮನ ಬೇಕು. ನಮ್ಮ ಗಮನ ಇಲ್ಲಿ ಹೋಗಬೇಕು. ಓದಕ್ಕೆ ನಾವು ಕೂರ್ತೀವಿ ಅಂದ್ರೆ ನಮ್ಮ ಗಮನ ಪುಸ್ತಕದ ಕಡೆಗೆ ಇರಬೇಕು. ಎದುರಿ ಪುಸ್ತಕ ನೋಡೋದು ಬೇರೆ, ಎದುರಿ ಪುಸ್ತಕ ನೋಡೋದಿಲ್ಲ, ಎದುರಿ ಪುಸ್ತಕ ಮೆಸೇಜ್ ಆಗ್ತದೆ, ಎದುರಿ ಪುಸ್ತಕ ಇನ್ನೊಬ್ಬರು ಮಾತಾಡ. ಈ ಥರ ಮಾಡಬೇಡಿ. ಈ ಥರ ಮಾಡಿದ್ರೆ ಹೆಚ್ಚು ನೆನಪಿಡಲ್ಲ. ಪುಸ್ತಕದ ಕಡೆಗೆ ಗಮನ ಇರಬೇಕು. ಫಿಸಿಕಲ್ ಆ್ಯಂಡ್ ಮೆಂಟಲ್
ಕಡೆಗೆ ನಾವು ನೇರವಾಗಿ ನೋಡಬೇಕು, ಪುಸ್ತಕದ ಕಡೆಗೆ ನಾವು ನೋಡಬೇಕು. ನಂತರ ಕಥೆ ರೂಪದಲ್ಲಿ ಆ ವಿಷಯವನ್ನು ಸಂಗ್ರಹಿಸಿಕೊಳ್ಳಬೇಕು. ಕಥೆ ರೂಪದಲ್ಲಿ ಕಥೆ ರೂಪದಲ್ಲಿ ಆ ವಿಷಯವನ್ನು ಸಂಗ್ರಹಣ ಮಾಡಬೇಕು. ಸಂಗ್ರಹಣ ಯಾವುದೇ ಒಂದು ವಿಷಯವನ್ನು ನಾವು ಓದಿದಾಗ ಸ್ಟೋರಿ ರೂಪದಲ್ಲಿ ನಮ್ಮ ಬ್ರೈನ್ಗೆ ಹಾಕ್ತೇವೆ. ಸುಮ್ಮ ಓದ್ತಾ ಹೋಗೋದಲ್ಲ, ಸುಮ್ಮ ವಿಚಾರ ಮಾಡೋದಲ್ಲ, ಓದಿದನ್ನು ಸ್ಟೋರಿ ಮಾಡಬೇಕು, ಒಂದು ಕತೆ ಮಾಡಿಕೊಳ್ಬೇಕು. ಆ ಕತೆ ರೂಪದಲ್ಲಿ ಆ ಕತೆ ಬಂದರೆ ಆ ಇಡೀ ಆ ಟಾಪಿಕ್ ನಮ್ಗೆ ಹೆಚ್ಚು ನೆನಪಿಡಬೇಕು. ಆ ಸ್ಟೋರಿ ಮಾಡಿಕೊಂಡು ನಾವು ಸಂಗ್ರಹಿಸಿಕೊಂಡು ಓದಿದರೆ ಹೆಚ್ಚು ನೆನಪಿಡ್ತದ ಅನ್ನೋದು 6ನೇ ಪಾಯಿಂಟ್. ಕೆಲವು ಕಥೆನೇ ಮಾಡ್ಬೋದು, ಸುಮ್ಮ ಓದ್ತಾ ಇದ್ದೀವಿ ಅಷ್ಟೇ ಓದಿದ್ರೆ ಸಾಲದು. ಕಥೆ ರೂಪದಲ್ಲಿ ಓದಿದ್ರೆ ಹೆಚ್ಚು ನೆನಪಿಡ್ತದೆ. ಕಥೆ ರೂಪದಲ್ಲಿ ನಾವು ಸಂಗ್ರಹಿಸಿಕೊಳ್ಬೇಕು ನಾಲೆಜು. ಅವಾಗ ನಮ್ಮ ಮೆದುಳಿನಲ್ಲಿ ಸ್ಟೋರೇಜ್ ಬೇಗ ಸಂಗ್ರಹಣ ಆಗ್ತಕ್ಕಂಥದ್ದು ಮತ್ತು ವಿಜುವಲ್ ಎಲೇಷನ್, ದೃಶ್ಯೀಕರಣ. ನೆಕ್ಸ್ಟ್ ದೃಶ್ಯೀಕರಣ. ಏನಾದರೂ ದೃಶ್ಯೀಕರಣ ವಿಜುವಲ್ಸ್ ಅಂದ್ರೆ ಚಿತ್ರಾತ್ಮಕವಾಗಿ ನಕ್ಷೆಗಳ ಮೂಲಕವಾಗಿ ಚಿತ್ರ ನಕ್ಷ ಕಥೆ ರೂಪದಲ್ಲಿ ನಾವು ಮಾಡ್ತೀವಿ. ಈಗ ಉದಾಹರಣೆಗೆ ಭಾರತ ಅಥವಾ ಕರ್ನಾಟಕದ ಗಡಿ ಪ್ರದೇಶಗಳ ಬಗ್ಗೆ, ಕರ್ನಾಟಕ ಹತ್ತಿಕೊಂಡಿರುವ ಜಿಲ್ಲೆಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಯಾವ ಜಿಲ್ಲೆಗಳ ಹತ್ತಿಕೊಂಡವ ಕರ್ನಾಟಕ ನಕಾಶೆ ಹಾಕೋದು, ಯಾವ ಜಿಲ್ಲೆ ಇದ್ದಾವ, ನದಿ ಸಮುದ್ರದಾಗ ಹತ್ತಿಕೊಂಡಿರುವಂಥ ಜಿಲ್ಲೆಗಳು ಯಾವುವು, ಸಮುದ್ರಕ್ಕೆ ಹತ್ತಿಕೊಳ್ಳದ ಜಿಲ್ಲೆಗಳು ಯಾವುವು, ಈ ವೈಜ್ಞಾನಿಕ ಮಾಡ್ಕೊಂಡು ಓದಬೇಕು. ಹಾಗಾಗಿ ಈ ದೃಶ್ಯೀಕರಣ, ಆ ದೃಶ್ಯಕ್ಕೆ ಬಂದು ಬರಬೇಕು. ಎನಿ ಸಬ್ಜೆಕ್ಟ್ ಯು ಆರ್ ರೀಡಿಂಗ್ is a focus to the brain, focus the visualization. Visualizations ಆಗಬೇಕು. ಏನು ಓದಿದ ಚಿತ್ರಣ ನಮ್ಮ ಮುಂದೆ ಡ್ಯಾನ್ಸ್ ಮಾಡ್ತಾ ಇರಬೇಕು, ನಮ್ಮ ಮುಂದೆ ಆ ಚಿತ್ರ ಹೋಗ್ತಾ ಇರಬೇಕು. ಆ ರೀತಿಯಲ್ಲಿ ನಾವು ಓದಬೇಕು ಅಂದಾಗ ನಮ್ಗೆ ಹೆಚ್ಚು ನೆನಪಿರ್ತದೆ ಅಂತಕ್ಕಂಥದ್ದು ಇದು ಗಮನಿಸಬೇಕು. ಹಳೆಯ ಜ್ಞಾನವನ್ನು ಜೋಡಿಸುವುದು, ಹಳೆಯ ಜ್ಞಾನವನ್ನು ಜೋಡಿಸುವುದು ಎಂದು ಹಳೆಯ ಜ್ಞಾನ, ಹಳೆಯ ಜ್ಞಾನದ ಆ ಜ್ಞಾನಕ್ಕೆ ಜೋಡಣೆ. ಕರೆಕ್ಟ್ ಓಲ್ಡ್ ನಾಲೆಜ್ ಇನ್ ಕರೆಕ್ಟ್. ಹಳೆಯ ಜ್ಞಾನ ಓದಿದ್ರೆ ಆ ಹೊಸ ಜ್ಞಾನ ಓದೋದಕ್ಕೂ ಜೋಡಣೆ ಮಾಡಬೇಕು. ಅವಾಗ ಅದಕ್ಕೆ ಜೋಡಣೆ ಮಾಡಿದಾಗ ಹೆಚ್ಚು ನಮ್ಗೆ ಹೊಸ ಜ್ಞಾನ ಓದ್ತಾ ಇದ್ದೀವಿ, ಹಳೆ ಜ್ಞಾನ ಕೈಬಿಡ್ತಾ ಇದ್ದೀವಿ. ಹೊಸ ಜ್ಞಾನ ಓದ್ತಿದ್ದೀವಿ, ಹಳೆ ಜ್ಞಾನ ಕೈಬಿಟ್ರೆ ಹೆಚ್ಚು ನೆನಪುಗಳಲ್ಲ. ಸ್ವಲ್ಪ ನಾಲೆಜ್ ಇರ್ತದೆ ಹಳೆ ಜ್ಞಾನ. ಅದಕ್ಕೆ ಪೂರಕವಾಗಿ ಹೊಸ ಜ್ಞಾನವನ್ನು ಜೋಡಿಸ್ತಾ ಹೋದಾಗ ಆ ವಿಷಯ ಹೆಚ್ಚು ನೆನಪುಳಿತದ. ವಿದ್ಯಾರ್ಥಿಗಳೇ, ಹಳೆ ಜ್ಞಾನದ ಜೊತೆಗೆ ಜೋಡಣೆ ಮಾಡಿ ನಿಮ್ಮ ವಿಷಯ ಹೆಚ್ಚು ನೆನಪಿನಲ್ಲಿ ಉಳಿತದ ಅಂತಕ್ಕಂಥ ನಾವು ವಿಷಯವನ್ನು ವಿಮರ್ಶೆ ಮಾಡಬೇಕು. ವಿಷಯ ವಿಮರ್ಶೆ, ಯಾವುದೋ ಒಂದು ವಿಷಯ ಓದಿರ್ತದೆ ಅದು ವಿಮರ್ಶೆ. ಇಲ್ಲ ನ್ಯೂಟನ್ ನಿಯಮಗಳು ಒಂದು ನಿಯಮ ಹೇಳ್ತದೆ, ಎರಡು ನಿಯಮ ಹೇಳ್ತದೆ, ಮೂರು ನಿಯಮ ಹೇಳ್ತದ. ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಅದನ್ನು ವಿಮರ್ಶೆ ಮಾಡ್ತಾ ಹೋಗ್ಬೇಕು. ಹೌದು ಅಲ್ಲ, ಇದು ಯಾಕೆ ಇದರಿಂದ ಅದಾಗೋದಿಲ್ಲ, ಇದು ಏನಾಯ್ತು, ಈಗ ಕಾರಣ. ಪ್ರತಿಯೊಂದು ವಿಮರ್ಶೆ ಮಾಡ್ತಾ ಓದಿದ್ರೆ ಹೆಚ್ಚು ನೆನಪಿಡ್ತದ. ಅಷ್ಟು ವಿಷಯ ಹೆಚ್ಚು ಆ ವಿಷಯ ಓದಿದೆಲ್ಲ ಬ್ರೈನ್ನಲ್ಲಿ ಕೂಡುತ್ತದೆ. ಹಾಗಾಗಿ ಪ್ರತಿಯೊಂದು ವಿಷಯವನ್ನು ನಾನು ಮಾಡಬೇಕು. ಓದಿದ ವಿಷಯಗಳನ್ನು ನಾವು ಮಾಡಬೇಕು. ಓದಿದ ವಿಷಯ ಭಾಗಗಳನ್ನಾಗಿ ಮಾಡಬೇಕು. ಅಂದರೆ ಯಾವ ವಿಷಯ ಓದ್ತಿ ಆ ವಿಷಯವನ್ನು ವೈಜ್ಞಾನಿಕ ಮಾಡಬೇಕು. ಈಗ ಹಿಸ್ಟ್ರಿ ಓದ್ತೀಯಾ, ಎಕನಾಮಿಕ್ಸ್ ಓದ್ತೀಯಾ, ಪೊಲಿಟಿಕ್ಸ್ ಓದ್ತೀಯಾ, ಮತ್ತು ಸೈನ್ಸ್ ಓದ್ತೀಯಾ, ಯಾವ ವಿಷಯ ಓದ್ತಾ ಒಬ್ಬರು ಭಾಗಗಳನ್ನಾಗಿ ಮಾಡ್ಕೊಂಡು ಹೋದರೆ ನಿಮ್ಗೆ ಹೆಚ್ಚಿನ ಅನುಭವ. ಇಡಿಯಾಗಿ ಓದೋದಕ್ಕಿಂತ ಬಿಡಿಯಾಗಿ ಓದಬೇಕು. ಇಡಿಯಾಗಿ ಓದಿದರೆ ನೆನಪಿನಲ್ಲಿ ಉಳಿಯಲ್ಲ. ಇಡಿಯಾಗಿ ಓದಿದರೆ ವಿಷಯವು ನೆನಪಿನಲ್ಲಿ ಉಳಿಯುವುದಿಲ್ಲ. ಹೆಚ್ಚು ನೆನಪು ಉಳಿಯಬೇಕಾದರೆ ಬಿಡಿಯಾಗಿ ಓದಬೇಕು. ಬಿಡಿ
ವಿಷಯವನ್ನು ಬಿಡಿ ಬಿಡಿಯಾಗಿ ಓದಬೇಕು. ಯಾವಾಗ ನಾವು ಬೈಬರ್ಗೇಷನ್ ಮಾಡ್ತಾ ಇರ್ತೀವಿ, ವಿಷಯವನ್ನು ಭಾಗಗಳನ್ನಾಗಿ ಮಾಡ್ಕೊಂಡು ಓದ್ತೀವಿ, ಅವು ಹೆಚ್ಚು ನಮ್ಮ ಬ್ರೈನ್ನಲ್ಲಿ ಹೆಚ್ಚು ನೆನಪಿರ್ತದೆ ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಇಲ್ಲಿ ನಾವು ಮೌಲ್ಯಮಾಪನ ಮಾಡ್ಕೊಳ್ಬೇಕು. ಸ್ವಮೌಲ್ಯಮಾಪನ, ಸೆಲ್ಫ್ ಇವ್ಯಾಲ್ಯೂಯೇಷನ್, ಸ್ವ ಮೌಲ್ಯಮಾಪನ, ಮೌಲ್ಯಮಾಪನ. ನಾವು ಯಾವುದೋ ವಿಷಯ ಓದಿದಾಗ ಆ ವಿಷಯದ ಜೊತೆಗೆ ನಾವು ಮೌಲ್ಯಮಾಪನ ಮಾಡಬೇಕು. ಎಷ್ಟು ಓದ್ತಾ ಇದ್ದೀನಿ, ಎಷ್ಟು ಅರ್ಥ ಆಗಿದೆ. ನೋಡಿ, ಒಂದು ಸಬ್ಜೆಕ್ಟ್ನಲ್ಲಿ 10 ಚಾಪ್ಟರ್ 10 ಟಾಪಿಕ್ ಇದಾವ. 10 ಟಾಪಿಕಲ್ಲಿ ಎಷ್ಟು ಟಾಪಿಕ್ ನೆನಪಿದಾವ? ಯಾಕೆ ಇದು ನೆನಪಿಲ್ಲ? ಅದು ನೆನಪಿಡುವಾಗ ನಾವು ಏನು ಮಾಡಬೇಕು? ಪ್ರತಿಯೊಂದನ್ನು ನಾವು ಮೌಲ್ಯಮಾಪನ ಮಾಡ್ಕೊಳ್ಬೇಕು. ಒಂದು ವಿಷಯದಲ್ಲಿ ಹಿಂದುಳಿದೀನಿ, ಇಂಗ್ಲಿಷ್ನಲ್ಲಿ ಹಿಂದುಳಿದೀನಿ, ಮ್ಯಾಥ್ಸ್ನಲ್ಲಿ ಹಿಂದುಳಿದೀನಿ, ಯಾಕೆ ಹಿಂದುಳಿದೆ? ಅದು ಮುಂದೆ ಏನು ಮಾಡಬೇಕು? ಟೀಚರ್ ಸಪೋರ್ಟ್ ಮಾಡ್ಬೇಕಾ? ಈಸಿ ಪ್ರೊಸೆಸ್ ಏನಿದಾವ? ಇದು ನಮ್ಮಂಥ ಟೀಚರ್ಸ್ಗಳು ಏನು ಸಹಾಯಿಸ್ತಾ ಇದ್ದಾರೆ. ಪ್ರತಿಯೊಂದನ್ನು ಆಲೋಚನೆ ಮಾಡಬೇಕು. ಅದು ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂತೀವಿ. ಹಾಗಾಗಿ ವಿಷಯವನ್ನು ನಮಗೆ ಭಾಗಗಳನ್ನು ಮಾಡಬೇಕು. ವಿಷಯವನ್ನು ವಿಮರ್ಶೆ ಮಾಡಬೇಕು. ಪ್ರತಿಯೊಂದು ವಿಷಯವನ್ನು ನಾವು ವಿಮರ್ಶೆ ಮಾಡ್ತಾ ಹೋಗಬೇಕು. ಅವಾಗ ನಾವು ವಿಷಯದ ಜ್ಞಾನ ಒಳಗೆ ಆಳ ಹಿಡಿತದ. ಆಳ ಹಿಡಿದು ನಮ್ಮ ಜ್ಞಾನ ಸಹಜವಾಗಿ ನಮ್ಮ ಮೆಮೊರಿ ಪವರ್ದಲ್ಲಿ ನೆನಪು ಹೆಚ್ಚುತ್ತದೆ. ಮತ್ತು ಉದಾಹರಣೆಗಳನ್ನು ಬಳಸಬೇಕು. ಅನ್ನೋದು ಎಕ್ಸಾಂಪಲ್, ಉದಾಹರಣೆ ಬಳಕೆ ಮಾಡಬೇಕು. ಉದಾಹರಣೆ, ಪ್ರತಿಯೊಂದಕ್ಕೂ ನಾವು ಉದಾಹರಣೆಗಳನ್ನು ಮಾಡಬೇಕು. ಪ್ರತಿಯೊಂದು ಉದಾಹರಣೆಗಳನ್ನು ರಚಿಸಬೇಕು. ಪ್ರತಿಯೊಂದು ಉದಾಹರಣೆಗಳನ್ನು ರಚಿಸಬೇಕು. ಯಾವಾಗ ಪ್ರತಿಯೊಂದು ವಿಷಯಕ್ಕೆ ನಮ್ಮದೇ ಆದ ಉದಾಹರಣೆ, ನಮ್ಮದೇ ಆದ ಕೋಡಿಂಗ್ ಮಾಡಬೇಕು. ಅದರಿಂದ ಪಾಠ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಕೋಡಿಂಗ್ ಆ್ಯಂಡ್ ವಿಷಯವನ್ನು ಕೋಡಿಂಗ್ ಮಾಡಬೇಕು. ಈಗ ಉದಾಹರಣೆಗೆ ಸೈಕಾಲಜಿ ಒಂದು ವಿಷಯ ಸಾಕು ಮಜಾ ಅಂತ ನೋಡಿ, ಸಾಕು ಮಜಾ ಇದು ಜ್ಞಾನ ವಿಕಾಸದ ಜ್ಞಾನಾತ್ಮಕ ವಿಕಾಸದ ಡೆವಲಪ್ಮೆಂಟ್ ಅಂಶ. ಸಾ ಅಂದ್ರೆ ಸಡಗರದಂತ, ಹ ಅಂದ್ರೆ ಕಾರ್ಯಕ್ರಮದಂತ, ಮ ಅಂದ್ರೆ ಮುಕ್ತಕರಂತ, ಜ ಅಂದ್ರೆ ಉಚ್ಚಾರ. ಇದು ನಾಲ್ಕು. ಇದು ಒಂದು ಶಬ್ದ ಇದೆ. ಸಾಕು ನೋಡಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಸಾಕು ನಿಜ, ಇದು ಒಂದು ನೆನಪಿಟ್ಟುಕೊಂಡ್ರೆ ಸಾಕು. ಇದನ್ನ ನಾವು 30 ರಿಂದ 40 ನಿಮಿಷ ಪಾಠ ಮಾಡಬೇಕು. ಈಗ ನೀವು ಓದುವ ವಿಷಯಗಳನ್ನು ವಿಶ್ವೆಯನ್ನು, ಹೆಸರುಗಳನ್ನು, ನದಿಗಳ ಹೆಸರಾಗಿರ್ಬೋದು, ವಿಷಯಗಳಾಗಿರ್ಬೋದು, ವ್ಯಕ್ತಿ ಹೆಸರಾಗಿರ್ಬೋದು, ಪ್ರತಿಯೊಂದು ವಿಷಯಗಳ ಬಿರುದುಗಳಾಗಿರ್ಬೋದು, ಪ್ರತಿಯೊಂದು ವಿಷಯಗಳನ್ನು ನೀವು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮಾಡ್ಕೊಳ್ಬೇಕು. ಯಾವಾಗ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮಾಡ್ಕೊಳ್ತೀವೋ ಅವು ಹೆಚ್ಚು ನೆನಪಿರ್ತದ ಅಂತಕ್ಕಂಥದ್ದು ನಾನೇ ಪಾಠ ಬರೆದು ತೆಗಿಬೇಕು, ಬರೆಯಬೇಕು ಅಥವಾ ಹೇಳಬೇಕು. ನಾನು ಏನು ಓದಿರ್ತೀನಿ ಅದು ಮತ್ತೊಂದು ಹೇಳಬೇಕು ಅಥವಾ ನಾನೇ ಮನನ ಮಾಡಿಕೊಳ್ಳಬೇಕು. ರೀಕೋಡಿಂಗ್ ಇಸ್ ಇಂಪಾರ್ಟೆಂಟ್. ಎನಿ ಸಬ್ಜೆಕ್ಟ್, ಯಾವುದೇ ಒಂದು ವಿಷಯವನ್ನು ಓದಿದೀವಲ್ಲ, ಓದಿದ ವಿಷಯವನ್ನು ನಾವು ರೀಕಾಲ್ ಮಾಡಲೇಬೇಕು. ನಾವು ಯಾವಾಗ ಹೆಚ್ಚು ರೀಕಾಲ್ ಮಾಡ್ತೀವೋ ನಮ್ಗೆ ಮೆಮೊರಿಯಲ್ಲಿ ಹೆಚ್ಚು ಜ್ಞಾನ ಸಂಗ್ರಹ ಆಗ್ತಾ ಹೋಗ್ತದೆ. ಕೆಲವು ವಿದ್ಯಾರ್ಥಿಗಳು ಓದುತ್ತಾರೆ, ರೀಕಾಲ್ ಮಾಡಲ್ಲ, ಓದ್ತಾರೆ, ಬರೆಯುವುದಿಲ್ಲ. ಓದಿದ್ದೆಲ್ಲ ಬರೀತಾ ಹೋಗಬೇಕು, ಓದಿದ್ದೆಲ್ಲ ಬರೀತಾರೆ. ಇವತ್ತ 4 ತಾಸು 4 ತಾಸು ಏನು ಓದಿಲ್ಲ ಅಂತ ಬರೀತಾ ಇನ್ನೂ ದುಡ್ಡಾಗ್ತದೆ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ವಿಷಯವು ಜಾಸ್ತಿ ನೆನಪಿರ್ತದೆ. ನಾವು ಓದಿದ್ವಿ ಎಂದೂ ಬರಲ್ಲ. ನಮ್ಮ ಅಕ್ಷರ ಕಚ್ಚೆ ದುಂಡಾಗಲ್ಲ. ಆ ಓದಿದ ವಿಷಯವು ಹೆಚ್ಚು ನೆನಪಿಡಬೇಕು, ಹೆಚ್ಚು ನೆನಪಿಡಬೇಕಂತಹ ಅಂಶಗಳನ್ನು ನಾವು ಗಮನಿಸಬೇಕು ಅಂತಕ್ಕಂಥ ಇಷ್ಟು ಓದಿದ್ದು ಹೆಚ್ಚು ನೆನಪಿಡಬೇಕಾದ್ರೆ ಎಲ್ಲ ಅಂಶಗಳನ್ನು, ಇವೆಲ್ಲ ಸ್ಕಿಲ್ಸ್ಗಳನ್ನು ನೀವು ಬಳಕೆ ಮಾಡಿದರೆ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಅಂತ ಒಂದು ವಿಶ್ವಾಸ ನನ್ನ ಮೇಲಿದೆ. ಈ ವಿಡಿಯೋವನ್ನು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಬೆಳೆಸುವಂತಕ್ಕಂಥದ್ದು. ನೆಕ್ಸ್ಟ್ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ನೆಕ್ಸ್ಟ್ ಹೊಸ ಟಾಪಿಕ್ ತೆಗೆದುಕೊಂಡು ಮತ್ತೆ